ಬೆಳಗಾವಿಯ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ಆಗಿರೋ ಸುದ್ದಿ ಬರ್ತಾ ಇದೆ. ಸಕ್ಕರೆಯನ್ನ ರಿಕವರಿಯಲ್ಲಿ ಭಾರಿ ಗೋಲ್ಮಾಲ್ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. 9% ರಿಕವರಿಯನ್ನ ತೋರಿಸಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದು. ಸಕ್ಕರೆ ಹೊರಗಡೆ ಸಾಗಿಸುವಾಗಲೂ ಅಕ್ರಮ ನಡೆದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ವೆಹಿಕಲ್ ರಿಜಿಸ್ಟರ್ ಬುಕ್ನಲ್ಲೂ ವೈಟ್ನರ್ ಹಚ್ಚಿ ವಂಚನೆ ಮಾಡಿರೋ ಪ್ರಕರಣ ಇದು. ರಿಕವರಿಯಿಂದ ಬಂದಿದ್ದ ಸಕ್ಕರೆ ಕಳ್ಳ ಮಾರ್ಗದಲ್ಲಿ ಸಾಗಾಟ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬೆಳಗಾವಿಯಲ್ಲಿ ಕೇಳಿ ಬರ್ತಾ ಇದೆ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಅಕ್ರಮ ಆಗಿದೆ. ಸಕ್ಕರೆ ರಿಕವರಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿರುವಂತಹ ಆರೋಪ ಇದು. ಕೇವಲ ಆರೋಪ ಮಾತ್ರವಲ್ಲ, ಅದಕ್ಕೆ ಒಂದಿಷ್ಟು ಸಾಕ್ಷಿ ಸಮೇತ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಕಿತ್ತೂರು ತಾಲೂಕು ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಈ ಕಾರ್ಖಾನೆ ಇದೆ. ಕಳೆದ 3 ವರ್ಷದಿಂದ 70 ಕೋಟಿಗೂ ಅಧಿಕ ಹಗರಣ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 11% 12% ಬರಬೇಕಾಗಿದ್ದ ಸಕ್ಕರೆಯಲ್ಲಿ ವಂಚನೆ ಮಾಡಿದ್ದಾರೆ. ಕೇವಲ 9% ರಿಕವರಿ ತೋರಿಸಿದ್ದಾರೆ. ಬರಬೇಕಾಗಿದ್ದೆಷ್ಟು 11% 12% ಬರಬೇಕಾಗಿತ್ತು. ಆದರೆ ರಿಕವರಿ ಕೇವಲ 9% ಮಾತ್ರ ತೋರಿಸಿದ್ದಾರೆ. ಸುಮಾರು 3-4% ಎಲ್ಲಿ ಹೋಯಿತು ಗೋವಿಂದ. ಇನ್ನು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಿಂದ 3% ಲೂಟಿ ಹೊಡೆದಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರ್ಖಾನೆಯಿಂದ ಸಕ್ಕರೆ ಸಾಗಿಸುವಾಗಲೂ ಕೂಡ ಅಕ್ರಮದ ವಾಸನೆ ಸುಳಿತಾ ಇದೆ. ವೆಹಿಕಲ್ ರಿಜಿಸ್ಟರ್ ಬುಕ್ನಲ್ಲಿ ವೈಟ್ನರ್ ಯೂಸ್ ಮಾಡಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಅಲ್ಲಿ ಯಾವುದೂ ಅಕ್ರಮ ಆಗಿಲ್ಲ, ಏನೂ ತಪ್ಪು ಆಗಿಲ್ಲ ಅಂತಂದ್ರೆ ವೈಟ್ನರ್ ಯೂಸ್ ಯಾಕೆ ಆಗ್ತಿತ್ತು ಅನ್ನೋ ಪ್ರಶ್ನೆ. ವೈಟ್ನರ್ ಮೂಲಕ ಅಳಸಿ ಮೋಸ ಮಾಡಿದ್ದಾರಂತೆ. ಕಡಿಮೆ ಸಕ್ಕರೆ ತೋರಿಸಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ. ಕಳೆದ 3 ವರ್ಷದಲ್ಲಿ 70 ಕೋಟಿ ರೂಪಾಯಿ. ಆಡಳಿತ ಮಂಡಳಿ ವಿರುದ್ಧ ತನಿಖೆಗೆ ಅನ್ನದಾತರು ಒತ್ತಾಯಿಸ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ವಹಿಸೋದಾಗಿ ಬೆಳಗಾವಿಯ ಜಿಲ್ಲಾಧಿಕಾರಿ ರೋಷನ್ ಮೊಹಮ್ಮದ್ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಭರವಸೆಯನ್ನ ಕೊಟ್ಟಿದ್ದಾರೆ. ಮೊಹಮ್ಮದ್ ರೋಷನ್ ಮಾತು ಕೊಟ್ಟಿದ್ದಾರೆ, ಆದರೆ ಸದ್ಯಕ್ಕೆ ಮರ್ತು ಹೋದಂತೆ ಕಾಣಿಸ್ತಾ ಇದೆ. ಮಾತು ಕೊಟ್ಟು ಸುಮ್ಮನಾದ್ರ ಡಿಸಿ ಅನ್ನೋ ಪ್ರಶ್ನೆ ಆ ಭಾಗದಲ್ಲಿರುವಂತಹ ಜನಸಾಮಾನ್ಯರು, ಸ್ಪೆಷಲಿ ರೈತರು ಮಾಡ್ತಾ ಇದ್ದಾರೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರೋ ಅವ್ಯವಹಾರದ ಕುರಿತು ನಾವು ಇವತ್ತು ಡಿಸಿ ಹಾಗೂ ಜಾಯಿಂಟ್ ಡೈರೆಕ್ಟರ್ ಆಫ್ ಆಡಿಟ್ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿದ್ವಿ. ಈಗಾಗಲೇ 40 ದಿವಸ ಆಯಿತು ಈಗ ಆಡಿಟ್ ಮಾಡಲಿಕ್ಕೆ ಕೊಟ್ಟು, ಇನ್ನೂ ಇವರು ಯಾವುದೇ ಕ್ರಮ ತಗೊಂಡಿಲ್ಲ, ಮತ್ತು ಕಾರ್ಖಾನೆಯವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮತ್ತು ಈಗಿನ ಆಡಳಿತ ಮಂಡಳಿಯನ್ನು ಬಚಾವ್ ಮಾಡಲಿಕ್ಕೆ ಈ ವ್ಯವಸ್ಥಾಪಕರು ಏನೋ ಒಂದು ಥರದ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾವು ಡಿ ಸಿ ಅವರಿಗೆ ಬಂದು ಖುದ್ದಾಗಿ ತಿಳಿಸಿ ಹೋಗ್ಬೇಕಂತ ಬಂದಿದ್ದೀವಿ. ಯಾಕಂದರೆ ನಿನ್ನೆವರೆಗೂ ಅವ್ರು ತಪ್ಪಿತಸ್ಥರಿಗೆ ಯಾರಿಗೂ ಶೋಕಾಸ್ ನೋಟಿಸೇ ಕೊಟ್ಟಿಲ್ಲ. ಯಾರು ಅಮಾಯಕರಿಗೆ ಒಂದು 10-12 ಜನರೇನು ಕರೆದು ಏನೋ ವಿಚಾರಣೆ ಮಾಡಿ ಕೈ ಬಿಟ್ಟಿದ್ದಾರೆ. ಆದರೆ ನಿಜವಾದ ತಪ್ಪಿತಸ್ಥರು, ನಿಜವಾದ ಭ್ರಷ್ಟರಿಗೆ ಇನ್ನೂವರೆಗೆ ಯಾವುದೇ ಥರದ ಕ್ರಮ ಅವ್ರ ಮೇಲೆ ಜರುಗಿಸಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಹಾಗೂ ಜಾಯಿಂಟ್ ಡೈರೆಕ್ಟರ್ ಆಫ್ ಆಡಿಟ್ ಅವರಿಗೆ ನಾವು ಮನವಿ ಕೊಟ್ಟು ಶೀಘ್ರಗತಿಯಿಂದ ಮಾಡಬೇಕಂತ ಒತ್ತಾಯಿಸಲಿಕ್ಕೆ ಬಂದಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.